ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಶ್ರೀಲಂಕಾ ವಿರುದ್ಧದ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಗೆದ್ದು ಬೀಗಿದ ನಮ್ಮ ಭಾರತ ತಂಡ ಇನ್ನು 165 ರನ್ಗಳ ಭರ್ಜರಿ ಜಯ ಸಾಧಿಸಿದ ಬಳಿಕ ಮಾತನಾಡಿದಂತ ನಮ್ಮ ದೇವದತ್ತ ಪಡಿಕ್ಕಲ್, ಕನ್ನಡಿಗ ಪಡಿಕ್ಕಲ್ ಅವರು ಈ ರೀತಿ ಹೇಳ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಆದ್ರೆ ಮಾಡೇ ಇರಲಿಲ್ಲ. ಹೌದು ಸ್ನೇಹಿತರೆ, ಕಣ್ಣೀರಿಡುತ್ತಾ ಮಾತನಾಡಿದಂತ ಪಡಿಕ್ಕಲ್ ಅವರು ಏನೆಲ್ಲ ಮಾತನಾಡಿದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು 372 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಆತಿಥೇಯ ಶ್ರೀಲಂಕಾ ತಂಡವು 206 ರನ್ಗಳಿಗೆ ಆಲ್ಔಟ್ ಆದ್ರೆ ಆಯಿತು. ಇನ್ನು ಮೊದಲನೇ ಇನ್ನಿಂಗ್ಸ್ ನಲ್ಲಿ 4 ವಿಕೆಟ್ಗಳು ಮತ್ತು ಎರಡನೇ ಇನ್ನಿಂಗ್ಸ್ ನಲ್ಲಿ 6 ವಿಕೆಟ್ ಗಳನ್ನು ಕಬಳಿಸಿದ ಮಾನವ್ ಸುತಾರ್ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದ್ರೆ ಆದರು. ಇನ್ನು ಎರಡನೇ ಮತ್ತು ಅಂತಿಮ ಟೆಸ್ಟ್ ಆಗಸ್ಟ್ 23ರಿಂದ ಕೊಲಂಬೋದಲ್ಲಿ ಆದ್ರೆ ನಡೀತಾ ಇದೆ. ಇನ್ನು ಗಾಲೆ ಟೆಸ್ಟ್ ಪಂದ್ಯದ ಗೆಲುವಿನೊಂದಿಗೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ನ ಪಾಯಿಂಟ್ ಪಟ್ಟಿಯಲ್ಲಿ ಭಾರತಕ್ಕೆ ದೊಡ್ಡ ರಿಲೀಫ್ ಕೂಡ ಸಿಕ್ಕಿದೆ. ಇನ್ನು ಪ್ರಸ್ತುತ WTC ಸೈಕಲ್ ಅಲ್ಲಿ ಭಾರತ ತಂಡವು 10 ಪಂದ್ಯಗಳನ್ನಾಡಿದ್ದು 5 ಪಂದ್ಯ ಗೆದ್ದು 4 ಪಂದ್ಯ ಸೋತು 1 ಪಂದ್ಯ ಡ್ರಾನೊಂದಿಗೆ 64 ಅಂಕಗಳನ್ನಾದ್ರೆ ಪಡೆದು 53.33ರ PCT ಯೊಂದಿಗೆ 5ನೇ ಸ್ಥಾನದಲ್ಲಿ ಆದ್ರೆ ಇದೆ. ಹೌದು ಸ್ನೇಹಿತರೆ, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ನ್ಯೂಜಿಲೆಂಡ್ ಮತ್ತು ಬಾಂಗ್ಲಾದೇಶ ಕ್ರಮವಾಗಿ ಮೊದಲನೇ, ಎರಡನೇ ಮತ್ತು ಮೂರನೇ ಮತ್ತು 4ನೇ ಸ್ಥಾನಗಳಲ್ಲಿ ಆದ್ರೆ ಇವೆ. ಇನ್ನು ಭಾರತಕ್ಕಿಂತ ಆದ್ರೆ ಮುಂದಿವೆ ಅಂತಾನೆ ಹೇಳ್ಬಹುದು. ಇನ್ನು ಈ ಸೋಲಿನೊಂದಿಗೆ ಶ್ರೀಲಂಕಾ 5 ಪಂದ್ಯಗಳಲ್ಲಿ 1 ಗೆಲುವು ಮತ್ತು 2 ಸೋಲುಗಳು ಮತ್ತು 2 ಡ್ರಾಗಳೊಂದಿಗೆ ಭಾರತಕ್ಕಿಂತ ಸ್ವಲ್ಪ ಕಡಿಮೆ 6ನೇ ಸ್ಥಾನದಲ್ಲಿ ಆದ್ರೆ ಇದೆ. ಇನ್ನು ನಮ್ಮ ಭಾರತ ತಂಡ ಮೊದಲನೇ ಇನ್ನಿಂಗ್ಸ್ ನಲ್ಲಿ 462 ರನ್ ಗಳಿಸಿ ಶ್ರೀಲಂಕಾವನ್ನು 284 ರನ್ಗಳಿಗೆ ಆಲ್ಔಟ್ ಮಾಡಿತ್ತು. ಇದರಿಂದಾಗಿ ಅವರು 178 ರನ್ಗಳ ಮುನ್ನಡೆ ಆದ್ರೆ ಸಿಕ್ಕಿತ್ತು. ಇನ್ನು ನಮ್ಮ ಭಾರತ ತಂಡ ಎರಡನೇ ಇನ್ನಿಂಗ್ಸ್ ನಲ್ಲಿ 193 ರನ್ ಗಳಿಸಿ ಶ್ರೀಲಂಕಾಗೆ 372 ರನ್ಗಳ ಅಸಾಧ್ಯ ಗುರಿಯನ್ನಾದ್ರೆ ನೀಡಿತ್ತು. ಗಾಲೆಯಲ್ಲಿ ಇಷ್ಟು ಹೆಚ್ಚಿನ ಸ್ಕೋರ್ ಅನ್ನು ಎಂದಿಗೂ ಬೆನ್ನಟ್ಟಲಾಗದ ಕಾರಣ ಭಾರತ ತಂಡ ಗೆಲುವಾದ್ರೆ ಪಡೆದಿದೆ ಅಂತ ಹೇಳ್ಬೋದು ಇವತ್ತು. ಹೌದು ವೀಕ್ಷಕರೇ, ಶ್ರೀಲಂಕಾದ ಪರ ಮೊದಲನೇ ಇನ್ನಿಂಗ್ಸ್ ನಲ್ಲಿ ಶತಕ ಗಳಿಸಿದಂತ ದಿನೇಶ್ ಎರಡನೇ ಇನ್ನಿಂಗ್ಸ್ ನಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಮತ್ತು ಎರಡನೇ ಇನ್ನಿಂಗ್ಸ್ ನಲ್ಲಿ 84 ರನ್ ಆದ್ರೆ ಗಳಿಸಿದರು. ಇನ್ನು ಶ್ರೀಲಂಕನ್ ಪರ ಮೊದಲನೇ ಇನ್ನಿಂಗ್ಸ್ ನಲ್ಲಿ ಶತಕ ಗಳಿಸಿದ ಸೋನಲ್ ದಿನೇಶ್ ಅವರು ಎರಡನೇ ಇನ್ನಿಂಗ್ಸ್ ನಲ್ಲಿಯೂ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಹೌದು ಸ್ನೇಹಿತರೆ, ಎರಡನೇ ಇನ್ನಿಂಗ್ಸ್ ನಲ್ಲಿ 84 ರನ್ ಆದ್ರೆ ಗಳಿಸಿ ಶ್ರೀಲಂಕಾ ತನ್ನ 4ನೇ ದಿನದ ಆಟವನ್ನು 4 ವಿಕೆಟ್ ಗಳಿಗೆ 84 ರನ್ ಗಳಿಸಿ ಆರಂಭಿಸಿದ ಅಂತ ಹೇಳ್ಬಹುದು. ಇನ್ನು ದಿನೇಶ್ ಮತ್ತು ಡಿ ಸಿಲ್ವಾ 5ನೇ ವಿಕೆಟ್ಗೆ 202 ಬಾಲ್ಗಳಲ್ಲಿ 95 ರನ್ಗಳನ್ನು ಸೇರಿಸಿದರು ಮತ್ತು ದಿನದ ಮೊದಲನೇ ಅವಧಿಯಲ್ಲಿ ಭಾರತಕ್ಕೆ ಒಂದೇ 1 ಗಂಟೆಯವರೆಗೂ ಕೂಡ ಒಂದೇ 1 ವಿಕೆಟ್ ಆದ್ರೆ ಬಿಟ್ಟೇ ಕೊಡ್ಲಿಲ್ಲ. ಆದರೆ ಊಟದ ನಂತರ ಎರಡನೇ ಸೆಕ್ಷನ್ ಪ್ರಾರಂಭವಾದ ತಕ್ಷಣ ವಿಕೆಟ್ ಗಳ ಸುರಿಮಳೆ ಆದ್ರೆ ಪ್ರಾರಂಭವಾಯಿತು. ಎಡಗೈ ಸಾಂಪ್ರದಾಯಿಕ ಸ್ಪಿನ್ನರ್ ಆದಂತ ಮಾನವ್ ಸುತಾರ್ ಅವರು ಕೊನೆಯ 4 ವಿಕೆಟ್ ಗಳಾದ್ರೆ ಪಡೆದರು. ಇನ್ನು 7ನೇ, 8ನೇ ಮತ್ತು 9ನೇ ವಿಕೆಟ್ ಗಳು 199 ರನ್ ಗಳಿಗೆ ಆದ್ರೆ ಬಿದ್ದವು. ಒಟ್ಟು 206 ರನ್ ಗಳಲ್ಲಿ ಕೇಸರ ನುವಂತ ಔಟ್ ಆಗುವುದರೊಂದಿಗೆ ಶ್ರೀಲಂಕಾ ಇನ್ನಿಂಗ್ಸ್ ಆದ್ರೆ ಕುಸಿಯಿತ ಅಂತಾನೆ ಹೇಳ್ಬಹುದು. ಇನ್ನು ಭಾರತೀಯ ಬ್ಯಾಟ್ಸ್ಮನ್ ಗಳಂತೆ ಶ್ರೀಲಂಕಾದ ಬ್ಯಾಟ್ಸ್ಮನ್ ಗಳು ಸಹ ಸ್ಪಿನ್ನರ್ ಗಳ ವಿರುದ್ಧ ಸ್ವೀಪ್ ಶಾಟ್ ಗೆ ಆದ್ಯತೆ ನೀಡುತ್ತಾರೆ ಎಂದು ಸುತಾರ್ ಆದ್ರೆ ತೋರಿಸಿದರು. ಭಾರತೀಯ ಸ್ಪಿನ್ನರ್ ಗಳಲ್ಲಿ ಮಾನವ್ ಸುತಾರ್ ಮತ್ತು ರವೀಂದ್ರ ಜಡೇಜಾ ಪ್ರಭಾವಿ ಪಾತ್ರ ಆದ್ರೆ ತೋರಿಸಿದ್ರ ಅಂತಾನೆ ಹೇಳ್ಬಹುದು ಮತ್ತು ಪಿಚ್ ನಿಂದ ಗಮನಾರ್ಹ ಬೌನ್ಸ್ ಪಡೆದರು. ಇನ್ನು ಮಾನವ್ ಸುತಾರ್ ಹೆಚ್ಚು ಓವರ್ ಗಳನ್ನು ಬೌಲ್ ಮಾಡಲಿಲ್ಲ, ಆದರೆ ಅವರ ಬೌಲಿಂಗ್ ಶಕ್ತಿಯುತವಾಗಿತ್ತು. ಕೇವಲ 2 ಟೆಸ್ಟ್ ಗಳಲ್ಲಿ ಅವರು 17 ವಿಕೆಟ್ ಆದ್ರೆ ಪಡೆದಿದ್ದಾರೆ. ಇನ್ನು ನಮ್ಮ ಭಾರತ ತಂಡ ಗಾಲೆ ಟೆಸ್ಟ್ ಪಂದ್ಯದಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಅದ್ಭುತ ಪ್ರದರ್ಶನ ಆದ್ರೆ ನೀಡಿತು. ಪಂದ್ಯದ ನಂತರ ಗೆಲುವಿನ ಬಗ್ಗೆ ನಾಯಕ ಶುಭ್ಮನ್ ಗಿಲ್ ಗೆಲುವಿನ ಸಂತಸವನ್ನಾದ್ರೆ ವ್ಯಕ್ತಪಡಿಸಿದ್ದಾರೆ. ಹೌದು ಸ್ನೇಹಿತರೆ, ಈ ವೇಳೆ ಟೀಮ್ ಇಂಡಿಯಾದ ಗೆಲುವಿಗೆ ಕಾರಣರಾದಂತಹ 2 ಆಟಗಾರರನ್ನು ಗಿಲ್ ಅವರು ಆಡಿ ಕೊಂಡಾಡಿದ್ದಾರೆ. ಹೌದು ವೀಕ್ಷಕರೇ, ಅಷ್ಟಕ್ಕೂ ನಾಯಕ ಗಿಲ್ ಅವರು ಹೇಳಿದ್ದೇನಂತ ನೋಡೋದಾಯ್ತು ಅಂತಂದ್ರೆ, ಶ್ರೀಲಂಕಾದ ವಿರುದ್ಧ ಗಾಲೆ ಟೆಸ್ಟ್ ಗೆದ್ದ ನಂತರ ನಮ್ಮ ಟೀಮ್ ಇಂಡಿಯಾದ ನಾಯಕ ಗಿಲ್ ಅವರಾದ್ರೆ ಮಾತನಾಡಿದ್ದಾರೆ. ಈ ಗೆಲುವು ನಮಗೆ ಬಹಳ ವಿಶೇಷ. ನಮ್ಮ ದೇಶಕ್ಕಾಗಿ 600ನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲುವುದು ತುಂಬಾ ಹೆಮ್ಮೆಯ ವಿಷಯವಾಗಿದೆ. ಇದು ನಮಗೆ ತೃಪ್ತಿ ಕೊಟ್ಟ ಗೆಲುವು. ನಾವು ಈಗ ಚೆನ್ನಾಗಿದ್ದೇವೆ ಎಂದು ನನಗೆ ಅನಿಸುತ್ತಾ ಇದೆ. ಆದರೆ ಇಲ್ಲಿಗೆ ಬಂದಾಗ ಹವಾಮಾನದಿಂದ ಸ್ವಲ್ಪ ಒತ್ತಡವಿತ್ತು. ಪಂದ್ಯ ನಡೆಯುತ್ತದೆಯೋ ಅಥವಾ ಇಲ್ಲವೋ ಎಂಬುದು ನಮಗೆ ಗೊತ್ತಿರಲಿಲ್ಲ. ಆದರೂ ಕೂಡ ತಂಡ ಚೆನ್ನಾಗಿ ಪ್ರತಿಕ್ರಿಯಿಸುತ್ತೆ ಎಂದು ಗಿಲ್ ಆದ್ರೆ ಮಾತನಾಡಿದರೆ ಅಂತಾನೆ ಹೇಳ್ಬಹುದು. ಇನ್ನು ನಾವು ಎರಡನೇ ಇನ್ನಿಂಗ್ಸ್ ನಲ್ಲಿ ಸುಮಾರು 400 ರನ್ಗಳನ್ನು ಮಾಡಲು ಅಂದುಕೊಂಡಿದ್ದೆವು, ಆದರೆ ಪಿಚ್ ಸುಲಭವಾಗಿರಲಿಲ್ಲ. 3ನೇ ಇನ್ನಿಂಗ್ಸ್ ನಲ್ಲಿ ನಾವು ಸ್ವಲ್ಪ ಹೆಚ್ಚು ಆಕ್ರಮಣಕಾರಿಯಾಗಿ ಆಡಲು ಯೋಚನೆ ಮಾಡಿದೆವು.
ಏಕೆಂದರೆ 4ನೇ ಮತ್ತು 5ನೇ ದಿನಗಳಲ್ಲಿ ನಾವು ಎಷ್ಟು ಓವರ್ಗಳನ್ನು ಬೌಲ್ ಮಾಡಬಹುದು ಎಂದು ನಮಗೆ ಖಚಿತ ಆದ್ರೆ ಇರಲಿಲ್ಲ. ಅದರಿಂದಾಗಿ ನಾವು ಕೆಲವು ಆರಂಭಿಕ ವಿಕೆಟ್ ಗಳನ್ನಾದ್ರೆ ಕಳೆದುಕೊಂಡೆವು. ಆದರೂ ನಾವು ಇನ್ನೂ ಉತ್ತಮ ಸ್ಥಿತಿಯಲ್ಲಿದ್ದೇವೆ ಎಂದು ನಾನು ಅಂದುಕೊಂಡಿದ್ದೇನೆ ಎಂದು ಗಿಲ್ ಆದ್ರೆ ತಿಳಿಸಿದರು. ಇನ್ನು ಗೆಲುವಿಗೆ ಕಾರಣಕರ್ತರು ಇವರಿಬ್ಬರೇ ಎಂದರು ಗಿಲ್. ಹೌದು ಸ್ನೇಹಿತರೆ, ಗಾಲೆ ಟೆಸ್ಟ್ ಪಂದ್ಯದಲ್ಲಿ ಮಾನವ್ ಸುತಾರ್ ತುಂಬಾ ಚೆನ್ನಾಗಿ ಬೌಲ್ ಮಾಡಿ 10 ವಿಕೆಟ್ ಪಡೆದು ತಂಡಕ್ಕೆ ಗೆಲುವು ತಂದುಕೊಟ್ಟರು. ಇನ್ನು ಗಿಲ್ ಅವರನ್ನ ಹೊಗಳುತ್ತಾ ಭಾರತದಲ್ಲಿ ಅಫ್ಘಾನಿಸ್ತಾನಿ ವಿರುದ್ಧದ ಮೊದಲನೇ ಪಂದ್ಯದಲ್ಲಿಯೂ ಇಲ್ಲಿಯೂ ಅವರು ಅದ್ಭುತವಾಗಿ ಬೌಲ್ ಆದ್ರೆ ಮಾಡಿದ್ದಾರೆ. ಅವರು ಬಹಳ ಭರವಸೆಯ ಆಟಗಾರ, ಭಾರತಕ್ಕೆ ಬಹಳ ಕಾಲ ಆಡಬಲ್ಲವರು ಎಂದರಂತಾನೆ ಹೇಳ್ಬಹುದು ಗಿಲ್. ಇನ್ನು ಗಿಲ್ ಅವರು ದೇವದತ್ ಪಡಿಕ್ಕಲ್ ಅವರ ಬ್ಯಾಟಿಂಗ್ ಅನ್ನು ಹೊಗಳಿ ಕೊಂಡಾಡಿದ್ದಾರೆ. ಅವರ ಆಟ ನೋಡುವುದು ತುಂಬಾ ಚೆನ್ನಾಗಿತ್ತು. ಶತಕ ಹೊಡೆದ ಮೇಲೆಯೂ ಅವರು ಆಡುತ್ತಾ ನಮಗೆ ದೊಡ್ಡ ಸ್ಕೋರ್ ತಂದುಕೊಟ್ಟರು. 2ನೇ ಇನ್ನಿಂಗ್ಸ್ ನಲ್ಲಿ ಅವರು ಸ್ಪಿನ್ ಬೌಲರ್ ಗಳನ್ನು ಚೆನ್ನಾಗಿ ಎದುರಿಸಿ ಆಡಿದ್ದು ನೋಡಲು ಸಂತೋಷಕರವಾಗಿತ್ತು ಎಂದು ಗಿಲ್ ಆದ್ರೆ ಹೇಳಿದರು. ಇನ್ನು ಪಡಿಕ್ಕಲ್ ಅವರು 2 ಇನ್ನಿಂಗ್ಸ್ ಗಳಲ್ಲಿ ಒಟ್ಟು 211 ರನ್ ಗಳಿಸಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಆದ್ರೆ ಪಡೆದಿದ್ದಾರೆ. ಇನ್ನು ನಮ್ಮ ಭಾರತ ತಂಡ ಗೆದ್ದ ಬಳಿಕ ನಮ್ಮ ನಾಯಕ ಗಿಲ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಆ ಬಳಿಕ ಮಾತನಾಡಿದಂತ ದೇವದತ್ ಪಡಿಕ್ಕಲ್, ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದ ಬಳಿಕ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ನನಗೆ ಈ ಟೆಸ್ಟ್ ಪಂದ್ಯ ತುಂಬಾನೇ ಆದ್ರೆ ಇಂಪಾರ್ಟೆಂಟ್ ಆದ್ರೆ ಆಗಿತ್ತು. ಏಕೆಂದ್ರೆ ಇದೀಗ ಭಾರತ ತಂಡದಲ್ಲಿ ತುಂಬಾನೇ ಕಾಂಪಿಟೇಷನ್ ಆದ್ರೆ ಶುರುವಾಗಿದೆ ಮತ್ತು ನಂಬರ್ 3 ಸ್ಲಾಟ್ ಅಂತ ಬಂದಾಗ ಅದು ಒಬ್ಬರಿಗೆ ಪರ್ಮನೆಂಟ್ ಆಗಿರೋದು ಸಾಧ್ಯವಿಲ್ಲ. ಆ ಕಾರಣದಿಂದಾಗಿ ನಾನು ಈ ಪಂದ್ಯದಲ್ಲಿ ಶತಕ ಬಾರಿಸಿದ್ದು ನನಗೆ ತುಂಬಾನೇ ಆದ್ರೆ ಖುಷಿ ಇದೆ. ಹೆಮ್ಮೆಯಿಂದ ಹೇಳುತ್ತೇನೆ, ನಾನು ಬರುವಂತ ಮುಂದಿನ ಟೆಸ್ಟ್ ಪಂದ್ಯಗಳಲ್ಲಿ ಭಾರತಕ್ಕಾಗಿ ದೊಡ್ಡ ಸ್ಕೋರ್ ಕಲೆ ಹಾಕುತ್ತೇನೆ ಮತ್ತು ನನ್ನ ಸಾಮರ್ಥ್ಯವನ್ನು ಎಲ್ಲವನ್ನು ನಾನು ಈ ಪಂದ್ಯಗಳಿಗಾಗಿ ಹೇಳಲು ನಿರ್ಧರಿಸಿದ್ದೇನೆ ಅಂತಂದು ಇದೀಗ ಪಡಿಕ್ಕಲ್ ಅವರು ಈ ರೀತಿ ಆದ್ರೆ ಮಾತಾಡ್ತಾರೆ ಅಂತ ಹೇಳ್ಬಹುದು ಪಂದ್ಯ ಮುಗಿದ ಬಳಿಕ. ಒಟ್ಟಿನಲ್ಲಿ ದೇವದತ್ ಪಡಿಕ್ಕಲ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ನಂಬರ್ 3 ಸ್ಲಾಟ್ ಗೆ ತುಂಬಾನೇ ಕಾಂಪಿಟೇಷನ್ ಆದ್ರೆ ಶುರುವಾಗಿದೆ ಮತ್ತು ನಾನು ಇನ್ನಷ್ಟು ಬರುವಂತ ಮುಂದಿನ ಗೇಮ್ ಗಳಲ್ಲಿ ಇನ್ನಷ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡಲು ಎದುರು ನೋಡುತ್ತೇನೆ ಅಂತಂದು ದೇವದತ್ ಪಡಿಕ್ಕಲ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರ್ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ನಮ್ಮ ಭಾರತ ತಂಡದ ಬಗ್ಗೆ ಏನೆಲ್ಲ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ನಮ್ಮ ಭಾರತ ತಂಡ ಇದೀಗ ಟೆಸ್ಟ್ ಪಂದ್ಯಗಳಲ್ಲಿ ಅದ್ಭುತವಾಗಿ ಆದ್ರೆ ಕಂಬ್ಯಾಕ್ ಮಾಡ್ತಾ ಇದೆ. ಆ ಕಾರಣದಿಂದಾಗಿ ಶ್ರೀಲಂಕಾ ವಿರುದ್ಧದ ಮೊದಲನೇ ಟೆಸ್ಟ್ ಪಂದ್ಯದ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಗಾಲೆಯಲ್ಲಿ ಶ್ರೀಲಂಕಾ ವಿರುದ್ಧ ನಡೆಯುತ್ತಿರುವ ಮೊದಲನೇ ಟೆಸ್ಟ್ ಪಂದ್ಯದ 4ನೇ ದಿನದ ಆಟದಲ್ಲಿ ರಿಷಬ್ ಪಂತ್ ಅವರು ವಿಶ್ವ ದಾಖಲೆ ಆದ್ರೆ ಬರೆದಿದ್ದಾರೆ. ಟೆಸ್ಟ್ ಚರಿತ್ರೆಯಲ್ಲಿ 100 ಸಿಕ್ಸರ್ಗಳ ದಾಟುವ ಮೂಲಕ ಈ ಸಾಧನೆ ಮಾಡಿದ ಮೊದಲನೇ ಭಾರತೀಯ ಹಾಗೂ ವೇಗವಾಗಿ ಈ ಸಾಧನೆ ಮಾಡಿದ ಬ್ಯಾಟರ್ ಎಂಬ ದಾಖಲೆಗಾದ್ರೆ ಪಾತ್ರರಾಗಿದ್ದಾರೆ. ಇನ್ನು ಮೊದಲನೇ ಟೆಸ್ಟ್ ಪಂದ್ಯದ 4ನೇ ದಿನದಂದು ರಿಷಬ್ ಪಂತ್ ಅವರು ತಮ್ಮ ವೃತ್ತಿ ಜೀವನದ 20ನೇ ಅರ್ಧ ಶತಕವನ್ನು ಸಿಡಿಸುವ ಮೂಲಕ ಭಾರತದ ಬ್ಯಾಟಿಂಗ್ ಗೆ ಬಲ ಆದ್ರೆ ತುಂಬಿದ್ದರು. ಇನ್ನು 2ನೇ ಸೆಕ್ಷನ್ ನಲ್ಲಿ ಲಾಂಗರ್ ಲೆಗ್ ಮೇಲಿಂದ ಭರ್ಜರಿ 6 ಸಿಡಿಸುವ ಮೂಲಕ ಅವರು ಈ ದಾಖಲೆಯನ್ನಾದರೆ ನಿರ್ಮಿಸಿದರು. ಇದು ರಿಷಬ್ ಪಂತ್ ಅವರ ಟೆಸ್ಟ್ ವೃತ್ತಿ ಜೀವನದಲ್ಲಿ 100ನೇ 6 ಕೂಡ ಆಗಿತ್ತು. ಇನ್ನು ಈ ಮೂಲಕ ಪಂತ್ ಅವರು ಟೆಸ್ಟ್ ಕ್ರಿಕೆಟ್ ನಲ್ಲಿ 100 ಸಿಕ್ಸರ್ ಗಳನ್ನು ಪೂರೈಸಿದ ಮೊದಲನೇ ಭಾರತೀಯ ಬ್ಯಾಟರ್ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾದರು. ಅಲ್ಲದೆ ಕೇವಲ 51 ಟೆಸ್ಟ್ ಪಂದ್ಯಗಳಲ್ಲಿ ಈ ಮೈಲಿಗಲ್ಲು ಸಾಧಿಸುವ ಮೂಲಕ ಅವರು ಅತ್ಯಂತ ವೇಗವಾಗಿ ಈ ಸಾಧನೆ ಮಾಡಿದ ವಿಶ್ವದ ಮೊದಲನೇ ಆಟಗಾರ ಎಂಬ ವಿಶ್ವ ದಾಖಲೆಯನ್ನು ಕೂಡ ನಿರ್ಮಿಸಿದ್ದಾರೆ. ಇನ್ನು ರಿಷಬ್ ಪಂತ್ ಅವರು ಒಟ್ಟಾರೆಯಾಗಿ ಟೆಸ್ಟ್ ಕ್ರಿಕೆಟ್ ನಲ್ಲಿ 100 ಸಿಕ್ಸರ್ ಬಾರಿಸಿದ 4ನೇ ಆಟಗಾರ. ಭಾರತೀಯ ವಿಕೆಟ್ ಕೀಪರ್ಗೂ ಮೊದಲು ಇಂಗ್ಲೆಂಡ್ ನ ಸ್ಟಾರ್ ದಿಗ್ಗಜ ಆಲ್ರೌಂಡರ್ ಆಗಿರುವಂತಹ ಬೆನ್ ಸ್ಟೋಕ್ಸ್ ಅವರು 138 ಸಿಕ್ಸ್ ಆದ್ರೆ ಬಾರಿಸಿದ್ದಾರೆ. ಆನಂತರ ಬ್ರೆಂಡನ್ ಮೆಕಲಮ್ ಅವರು 107 ಸಿಕ್ಸ್ ಬಾರಿಸಿ 2ನೇ ಸ್ಥಾನದಲ್ಲಿ ಆದ್ರೆ ಇದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಆಡಮ್ ಗಿಲ್ಕ್ರಿಸ್ಟ್ ಆದ್ರೆ ಇದ್ದಾರೆ. ಇವರು ಆಡಮ್ ಗಿಲ್ಕ್ರಿಸ್ಟ್ ಬಂದ್ಬಿಟ್ಟು 100 ಸಿಕ್ಸ್ ಬಾರಿಸಿ 3ನೇ ಸ್ಥಾನದಲ್ಲಿ ಆದ್ರೆ ಇದ್ದಾರೆ. ಇನ್ನು 4ನೇ ಸ್ಥಾನಕ್ಕೆ ಇದೀಗ ನಮ್ಮ ಭಾರತದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದಂತ ರಿಷಬ್ ಪಂತ್ ಅವರು 100 ಸಿಕ್ಸ್ ಬಾರಿಸುವ ಮೂಲಕ 4ನೇ ಸ್ಥಾನಕ್ಕೆ ಆದ್ರೆ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ವೇಗವಾಗಿ ಈ ಸಾಧನೆ ಮಾಡಿರುವವರಲ್ಲಿ ರಿಷಬ್ ಪಂತ್ ಅವರು ಎಲ್ಲ ದಿಗ್ಗಜರಿಗಿಂತ ಮುಂದಿದ್ದಾರೆ. ಹೌದು ಸ್ನೇಹಿತರೆ, ರಿಷಬ್ ಪಂತ್ ಅವರು 100 ಸಿಕ್ಸ್ ಸಿಡಿಸಲು ಕೇವಲ 51 ಟೆಸ್ಟ್ ತೆಗೆದುಕೊಂಡರೆ 2ನೇ ಸ್ಥಾನದಲ್ಲಿರುವ ಬೆನ್ ಸ್ಟೋಕ್ಸ್ ಅವರು 82 ಮತ್ತು 3ನೇ ಸ್ಥಾನದಲ್ಲಿರುವ ಬ್ರಾಂಡನ್ ಮೆಕಲಮ್ ಅವರು 98 ಮತ್ತು 100 ಸಿಕ್ಸರ್ ಸಿಡಿಸಿದ ಪಟ್ಟಿಯಲ್ಲಿರುವಂತಹ ಲೆಜೆಂಡರಿ ಬ್ಯಾಟರ್ ಆದಂತ ಆಡಮ್ ಗಿಲ್ಕ್ರಿಸ್ಟ್ ಅವರು ಬಂದ್ಬಿಟ್ಟು 92 ಪಂದ್ಯಗಳನ್ನಾದ್ರೆ ತೆಗೆದುಕೊಂಡಿದ್ದಾರೆ. ಇನ್ನು ಭಾರತೀಯರಲ್ಲಿ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದವರ ಪಟ್ಟಿಯಲ್ಲಿ ಪಂತ್ ಅವರು ನಂತರ ಸ್ಥಾನದಲ್ಲಿ ವೀರೇಂದ್ರ ಸೆಹ್ವಾಗ್ ಮತ್ತು ರೋಹಿತ್ ಶರ್ಮಾ ಮತ್ತು ರವೀಂದ್ರ ಜಡೇಜಾ, ಧೋನಿ ಮತ್ತು ಸಚಿನ್ ತೆಂಡೂಲ್ಕರ್ ಆದ್ರೆ ಇದ್ದಾರೆ. ಇನ್ನು ಟೆಸ್ಟ್ ನಲ್ಲಿ 100 ಸಿಕ್ಸರ್ ಗಳನ್ನು ಕಡಿಮೆ ಬಾಲ್ ಗಳಲ್ಲಿ ಬಾರಿಸಿದ ಅತ್ಯಂತ ವೇಗದ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಯೂ ಕೂಡ ರಿಷಬ್ ಪಂತ್ ಅವರು ತಮ್ಮದಾಗಿಸಿಕೊಂಡಿದ್ದಾರೆ.
ಹೌದು ಸ್ನೇಹಿತರೆ, ರಿಷಬ್ ಪಂತ್ ಅವರು 100 ಸಿಕ್ಸರ್ ಬಾರಿಸಲು 4918 ಗೋಲ್ಗಳನ್ನಾದ್ರೆ ತೆಗೆದುಕೊಂಡಿದ್ದಾರೆ. ಇನ್ನು ಎರಡನೇ ಸ್ಥಾನದಲ್ಲಿ ಆಡಮ್ ಗಿಲ್ಕ್ರಿಸ್ಟ್ ಆದ್ರೆ ಇದ್ದಾರೆ. 6578 ಗೋಲ್ ಆದ್ರೆ ತೆಗೆದುಕೊಂಡಿದ್ದಾರೆ 100 ಸಿಕ್ಸ್ ಬಾರಿಸಲು. ಇನ್ನು ಮೂರನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಇಂಗ್ಲೆಂಡ್ ನ ಬೆನ್ ಸ್ಟೋಕ್ಸ್ ಅವರು 9402 ಗೋಲ್ ಆದ್ರೆ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು 100 ಸಿಕ್ಸ್ ಬಾರಿಸಲು. ಇನ್ನು ಈ ರಿಷಬ್ ಪಂತ್ ಅವರು ಈ ದಾಖಲೆ ಮಾಡುವ ಮೂಲಕ ಹೊಸ ವಿಶ್ವ ದಾಖಲೆಯನ್ನಾದ್ರೆ ನಿರ್ಮಿಸಿದ್ದಾರೆ ಅಂತಾನೆ ಹೇಳ್ಬಹುದು.